ಓಬಳಾಪುರಂ ಮೈನಿಂಗ್ ಕಂಪ್ನಿ ಅಂದ್ರೆ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ. ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅಂದ್ರೆ ಓಬಳಾಪುರಂ ಮೈನಿಂಗ್ ಕಂಪ್ನಿ ಹಾಗೂ ಚೆಂಚಲ್ಗೂಡ ಜೈಲ್ ಅಂದ್ರೆ ಶ್ರೀ ಜನಾರ್ದನ್ ರೆಡ್ಡಿ ಹಾಗೂ ಓಬಳಾಪುರಂ ಮೈನಿಂಗ್ ಕಂಪ್ನಿ ಅಂತಲೇ ಹೇಳ್ಬೋದು. ಈ ಮೂರಕ್ಕೂ ಯಾವಾಗಲೂ ಎಲ್ಲಿಲ್ಲದ ತ್ರಿವಳಿ ಸಂಬಂಧ, ಬಹಳ ಹಳೆಯ ಕಾಲದಿಂದನೂ ಬೆಳೆದು ಬಂದಂತಹ ಸಂಬಂಧ ಈ ಚೆಂಚಲ್ಗೂಡ ಸೆಂಟ್ರಲ್ ಜೈಲ್ ಹಾಗೂ ಓಬಳಾಪುರಂ ಮೈನಿಂಗ್ ಕಂಪ್ನಿ ಜೊತೆ ಜನಾರ್ದನ್ ರೆಡ್ಡಿ ಅವರ ಜೊತೆ ಇರುವ ದೊಡ್ಡ ಮಟ್ಟದ ಸಂಬಂಧನ ಅಂತಲೇ ಹೇಳ್ಬೋದು. ಈ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ರಾತ್ರೋರಾತ್ರಿ ಶ್ರೀಮಂತ ಆದ ವ್ಯಕ್ತಿ ಶ್ರೀ ಗಾಲಿ ಜನಾರ್ದನ ರೆಡ್ಡಿ. ಎಲ್ಲೋ ಇಲ್ಲದಂತಹ ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ನ ಮಗನಾಗಿ ಹುಟ್ಟಿದಂತಹ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರು ಓದಿದ್ದು ಕೇವಲ SSLC ಆದರೂ ಕೂಡ ಅವರ ಬುದ್ಧಿಮತ್ತೆ ಮಾತ್ರ ಡಬಲ್ ಡಿಗ್ರಿ ಪಡೆದವರಿಗಿಂತಲೂ ಹೆಚ್ಚಿನ ಬುದ್ಧಿಮತ್ತೆ ಇತ್ತು. ಅವರು ಚಿಕ್ಕ ಪುಟ್ಟ ಒಂದು ಚಿಟ್ಸ್ ಕಂಪ್ನಿಯನ್ನು ಮಾಡಿಕೊಂಡ್ರು. ಅದರ ಮುಖಾಂತರವಾಗಿ ಹಣವನ್ನು ಮಾಡಿಕೊಂಡು ಆ ಹಣವನ್ನು ಮೈನಿಂಗ್ ಕಂಪ್ನಿ ಅನ್ನುವಂಥ ಓಬಳಾಪುರಂ ಮೈನಿಂಗ್ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ಹಾಕಿ ಅದರಲ್ಲಿ ಸರ್ಕಾರದಿಂದ, ಅದರಲ್ಲೂ ಆಂಧ್ರ ಪ್ರದೇಶದಿಂದ ಅನುಮತಿಯನ್ನು ಪಡೆದು ಅದಕ್ಕೂ ಮಿಕ್ಕಿ ಹೆಚ್ಚುವರಿ ಸರ್ಕಾರದ ಮಣ್ಣನ್ನು ಲೂಟಿ ಮಾಡಿ ಕೋಟಿಗಟ್ಟಲೆ ಹಣ ಗಳಿಸಿದಂತಹ ಈ ವ್ಯಕ್ತಿ ಐಷಾರಾಮಿ ಜೀವನ, ಐಷಾರಾಮಿ ಮನೆ ಹಾಗೂ ಐಷಾರಾಮಿಯಾದಂತಹ ಒಂದು ಹೆಲಿಕಾಪ್ಟರ್, ಹೀಗೆ ದೊಡ್ಡ ಮಟ್ಟದಲ್ಲಿ ಹೈಫೈ ಜೀವನಕ್ಕೆ ಕಾಲಿಟ್ಟಂತಹ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರು ಯಾರಿಗೂ ಊಹಿಗೆ ನಿಲುಕದ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿ ಸಾವಿರಾರು ಕೋಟಿ ಆಸ್ತಿಯ ಒಡೆನಾಗಿ ಬೆಳೆದರು. ಇದರ ಮುಖಾಂತರವಾಗಿ ರಾಜಕೀಯದಲ್ಲಿ ಕಾಲಿಟ್ಟು ಅಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದು ಶ್ರೀ ಶಿವರಾಜ್ ತಂಗಡಿ ಎನ್ನುವಂತಹ ಒಬ್ಬ ಹೊಸ ಸ್ವತಂತ್ರ MLA ಅಭ್ಯರ್ಥಿಯನ್ನು ಹಿಡಿದುಕೊಂಡು ಬಂದು ಶ್ರೀ ಯಡಿಯೂರಪ್ಪರವರನ್ನು ಮುಖ್ಯಮಂತ್ರಿಗಳನ್ನು ಮಾಡಿದಂತಹ ದೊಡ್ಡ ಒಂದು ಹೆಸರು ಈ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗಿದೆ. ಆದರೆ ಎಲ್ಲೋ ಒಂದು ಕಡೆ ಶ್ರೀ ಸಿದ್ದರಾಮಯ್ಯನವರು ಮತ್ತು ಟಪಾಲ್ ಗಣೇಶ್ ಎನ್ನುವಂತಹ ಒಂದು ಕೆಟ್ಟ ಒಂದು ಸ್ವಪ್ನ ಅವರಿಗೆ ಕಾಡಿ ಓಬಳಾಪುರಂ ಮೈನಿಂಗ್ ಕಂಪನಿಯ ಅವರ ಕೋಟ್ಯಾನುಕೋಟಿ ಲಾಭ ಮಣ್ಣು ಮುಕ್ಕುವ ಪರಿಸ್ಥಿತಿ ಬಂದೇ ಬಿಡ್ತು. ಸರ್ಕಾರದ ಅನುಮತಿಗೂ ಮೀರಿ ಆಂಧ್ರ ಹಾಗೂ ಕರ್ನಾಟಕದಲ್ಲಿ ಮೈನಿಂಗನ್ನು ಲೂಟಿ ಮಾಡಿ ಪರದೇಶಗಳಿಗೆ ಮಾರಿಕೊಂಡು ತದನಂತರದಲ್ಲಿ ಜೈಲು ವಾಸನು ಸೇರಿಬಿಟ್ರು ಈ ಪ್ರಕರಣದಲ್ಲಿ. ಅದೇ ರೀತಿಯಾಗಿ ಸುಮಾರು 4 ವರ್ಷಗಳ ಕಾಲ ಚೆಂಚಲ್ಗೂಡ ಜೈಲಿನಲ್ಲಿ ಕಾಲ ಕಳೆದಂತಹ ಶ್ರೀ ಜನಾರ್ದನ ರೆಡ್ಡಿ ಅವರು ಬೇಲ್ ಮೇಲೆ ಹೊರಬಂದು ಒಂದು ಹೊಸ ಪಕ್ಷ ಕಟ್ಟಿಕೊಂಡು ರಾಜಕೀಯದಲ್ಲಿ ಮತ್ತೆ ಹಳೆಯ ಕದರು ತೋರಿಸಲು ಪಣ ತೊಟ್ಟು ಬಳ್ಳಾರಿಯಿಂದ ಗಂಗಾವತಿಗೆ, ಕೊಪ್ಪಳ ಜಿಲ್ಲೆಯಲ್ಲಿ ಠಿಕಾಣಿ ಹೂಡಿ ಕೋರ್ಟ್ ನಿರ್ಬಂಧ ಇರುವಂಥ ಬಳ್ಳಾರಿ ಜಿಲ್ಲೆ ಹೋಗದೇ ಆಗದಿರುವಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯನ್ನು ತನ್ನ ಕಾರ್ಯಸ್ಥಳವನ್ನಾಗಿ ಮಾಡಿಕೊಂಡು ಅದರಲ್ಲೂ ಪಂಪಾ ಸರೋವರ ಹಾಗೂ ದುರ್ಗಾಮಾತೆ ಗುಡಿ ಹಾಗೂ ಶ್ರೀ ಆಂಜನಾದ್ರಿ ಪರ್ವತವನ್ನು ತನ್ನ ಆರಾಧ್ಯ ದೈ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಕಾಣಿಸಿಕೊಂಡು ಜನರ ಒಂದು ಪ್ರೀತಿಯನ್ನು ಗಳಿಸಿದರು. ಅದೇ ರೀತಿಯಾಗಿ ಗಂಗಾವತಿಯಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ನಾನು ಇಲ್ಲೇ ಇರ್ತೀನಿ, ಇಲ್ಲೇ ನಿಮ್ಮ ಜೊತೆ ಬೆಳಿತೀನಿ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಾನು ಇರ್ತೀನಿ ಎನ್ನುವಂಥ ಮಾತನ್ನು ಹೇಳಿಕೊಂಡು ಗೆದ್ದೊಯ್ಬಿಟ್ರು. ಗೆದ್ದ ನಂತರ ತಾನು ಕೊಟ್ಟಂತಹ ಎಲ್ಲ ಕೆಲಸಗಳನ್ನು ಮರೆತೇ ಬಿಟ್ಟರು. ರೈತರನ್ನಂತೂ ಕಡೆಗಣಿಸಿಬಿಟ್ರು. ರೈತರು ಉಳಿಮೆ ಮಾಡುತ್ತಿರುವಂತಹ ಹೊಲಗದ್ದೆಗಳಿಗೆ ಇಲ್ಲಿ ದಾಖಲಾತಿಗಳು ಇದ್ದರೂ ಕೂಡ ಅವರಿಗೆ ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ರೀತಿಯಿಂದ ಮಾನ್ಯತೆ ಕೊಡದ ರೀತಿಯಲ್ಲಿ ಕಂದಾಯ ಅಧಿಕಾರಿಗಳು ಇರುವಾಗ ಇವರಿಗೆ ಸಪೋರ್ಟ್ ಆಗಿ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರು ಇದ್ದರು. ಅದೇ ರೀತಿಯಾಗಿ ಆಂಜನಾದ್ರಿ ಬೆಟ್ಟದ ಸಮರ್ಪಕವಾಗಿ ರಸ್ತೆ ಇಲ್ಲ, ಕುಡಿಯಲಿಕ್ಕೆ ನೀರಿಲ್ಲ, ಪ್ರವಾಸಿಗಳಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಇಲ್ಲದ ರೀತಿಯಲ್ಲಿ ಎಷ್ಟೋ ಜನರು ಬೆಟ್ಟ ಹತ್ತುವಾಗ ಇಳುವಾಗ ಸಾಯುತ್ತಿರುವಂತಹ ಈ ಪರಿಸ್ಥಿತಿಯಲ್ಲಿ ಇಲ್ಲಿ ರೈತರು ಕೂಡ ವಿಷ ಕುಡಿದು ಸಾಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. 70-80 ವರ್ಷಗಳಿಗಿಂತಲೂ ಅಧಿಕ ಕಾಲಗಳಿಂದ ಈ ಭೂಮಿಗಳಲ್ಲಿ ಈ ಆನೆಗೊಂದಿ ಭಾಗದಲ್ಲಿ ರೈತರು ಉಳುಮೆ ಮಾಡುತ್ತಿದ್ದರೂ ಕೂಡ ವರ್ಷಕ್ಕೆ 2 ಬೆಳೆ ಬೆಳೆಯುತ್ತಿದ್ದರೂ ಕೂಡ ಅವರ ಹತ್ತಿರ ಎಲ್ಲ ದಾಖಲೆಗಳು, ಸಾಗುವಳಿ ಚೀಟಿಗಳು, ಅಲಾಟ್ ಕಾಪಿಗಳು, ಪ್ರಸ್ಟಿಂಗ್ ಆರ್ಡರ್ ಕಾಪಿಗಳು, ಸರ್ಕಾರದಿಂದ ಬಿಡುಗಡೆಗೊಳಿಸಿದ ಈ ಫಲಾನುಭವಿಗಳಿಗೆ ನೀಡಿದ
ಹೊಲ ನೀಡಿದ ಎಲ್ಲ ದಾಖಲೆಗಳು ಇದ್ದರೂ ಕೂಡ ಇಲ್ಲಿ ಸರ್ಕಾರ ಸಚಿವರಾಗಲಿ ಗಾಲಿ ಜನಾರ್ದನ ರೆಡ್ಡಿಯವರಿಗಾಗಲಿ ಈ ರೈತರ ಬಗ್ಗೆ ಕಾಳಜಿ ಬರಲಿಲ್ಲ. ರೈತರಿಗೆ ಅಗತ್ಯ ದಾಖಲೆಗಳನ್ನು ಮಾಡಿಕೊಡುವಲ್ಲಿ ಹಿಂದೆ ಬಿದ್ದರು. ಕಂದಾಯ ಅಧಿಕಾರಿಗಳು ಕೂಡ ಎಲ್ಲೋ ಒಂದು ಕಡೆ ಬರೀ ರೆಸ್ಟೋರೆಂಟ್, ರೆಸಾರ್ಟ್ ಎನ್ನುವಂಥ ಇಲ್ಲಿನ ಅಧಿಕಾರಿಗಳು ಅಕ್ರಮ ಸಾರಾಯಿ ಮಾರಾಟ ಇನ್ನಿತರ ಹಲವಾರು ದಂಧೆಗಳಿದ್ದರೂ ಕೂಡ ಇಲ್ಲಿ ರೈತರಿಗೆ ಅಧಿಕೃತವಾಗಿ ಯಾವುದೇ ದಾಖಲೆಗಳನ್ನು ನೀಡದೆ ಒಂದು ಕೆಟ್ಟ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರು MLA ಆಗಿರುವಂಥದ್ದು ಇನ್ನಷ್ಟು ಇಲ್ಲಿನ ಕಳ್ಳರಿಗೆ ಪುಷ್ಟಿ ಸಿಕ್ಕಿತು ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೈತರನ್ನು ಕಾಡಿಸುತ್ತಿರುವಂತಹ ಇಲ್ಲಿನ ಕಂದಾಯ ಅಧಿಕಾರಿಗಳಿಗೆ, ಅರಣ್ಯ ಅಧಿಕಾರಿಗಳಿಗೆ ಮಾನ ಮರ್ಯಾದೆನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅಧಿಕೃತವಾಗಿ ತಮ್ಮ ಗಡಿಗಳು ಎಲ್ಲಿದ್ದಾವೆ ಅವ್ರಿಗೆ ಗೊತ್ತಿಲ್ಲ, ತಮ್ಮ ಕೆಲಸ ಏನಿದೆ ಅವ್ರಿಗೆ ಗೊತ್ತಿಲ್ಲ, ಅವರೆಲ್ಲಿ ತಿರುಗಾಡ್ತಾರೋ ಎಲ್ಲಿರ್ತಾರೋ ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಶಾಸಕರಾದಂಥವರು ಮಾಡತಕ್ಕಂತಹ ಕೆಲಸಗಳನ್ನು ಮಾಡಲಿಲ್ಲ, ಸಮಾರಂಭಗಳನ್ನು ಸಮರ್ಪಕವಾಗಿ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಬರೀ ರಾಜಕೀಯದ ಕಡೆ ತಿರುಗಿದ್ರು, ಬರೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಿರುಗಾಡಿದರೆ ಹೊರತು ಇಲ್ಲಿ ಹಳ್ಳಿಗಳಲ್ಲಿ ತಿರುಗಾಡಿದೆ ಈ ಹಳ್ಳಿಗಳ ಜನರ ದುಸ್ಥಿತಿಗೆ ಕಾರಣರಾದರು ಅಂತಲೇ ಹೇಳ್ಬೋದು. ಹಲವಾರು ವರ್ಷಗಳ ಹಿಂದೆ ಬೇಲ್ ಮೇಲೆ ಹೊರಗಡೆ ಬಂದಿದ್ದರು ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರು. ಅವರ ಓಬಳಾಪುರಂ ಮೈನಿಂಗ್ ಕಂಪನಿಯ ವಿಚಾರಣೆಯನ್ನು ಹೈದರಾಬಾದ್ನ CBI ಕೋರ್ಟ್ನಲ್ಲಿ ನಡೀತಾ ಇತ್ತು. ಅದು ಮುಕ್ತಾಯ ಹಂತದಲ್ಲಿ ಬಂದು ಕಳೆದ ಮೇ 6ನೇ ತಾರೀಕು ಒಂದು ನಿರ್ಣಯವನ್ನು ಮಾಡಿತು CBI ಕೋರ್ಟ್. ಅದರಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರು ಅಪರಾಧಿ ಎನ್ನುವಂಥ ತೀರ್ಮಾನವನ್ನು ಫೈನಲ್ ಆಗಿ ಮಾಡಿಬಿಟ್ಟು ಅವರು ಅಪರಾಧಿ ಅಂತ ಹೇಳಿ ಅವರಿಗೆ 7 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಘೋಷಣೆ ಮಾಡಿತು ಅಂತಲೇ ಹೇಳ್ಬೋದು. ಇದರ ಬೆನ್ನಲ್ಲೇ ಒಬ್ಬ ಜನಪ್ರತಿನಿಧಿಯಾಗಿರುವಂತಹ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಸರ್ಕಾರ ಚಾಟಿ ಏಟನ್ನು ಬೀಸಿ ಅವರ ಶಾಸಕತ್ವಕ್ಕೆ ಅನರ್ಹತೆಯನ್ನು ಕೂಡ ಘೋಷಣೆ ಮಾಡಿದೆ ಅಂತಲೇ ಹೇಳ್ಬೋದು. ಪ್ರಜಾಪ್ರತಿನಿಧಿ ಕಾಯ್ದೆ ಅಂದರೆ ಜನತಾ ಪ್ರಾತಿನಿಧ್ಯ ಅಧಿನಿಯಮ 1951 ಅಧಿನಿಯಮ ಸಂಖ್ಯೆ 43 ಭಾಗ 2 ಅಧ್ಯಾಯ 3ರ 8ರಂತೆ ಅಪರಾಧ ನಿರ್ಣಯವಾದ ಮೇಲೆ ಅವರ ಸದಸ್ಯತ್ವ ಆಟೋಮೆಟಿಕ್ಕಾಗಿ ಹೋಗುತ್ತೆ ಅನ್ನುವಂತಹ ಪ್ರಜಾಪ್ರತಿನಿಧಿ ಕಾಯ್ದೆಯ ಒಂದು ಪಾಯಿಂಟ್ನಂತೆ ಗಾಲಿ ಜನಾರ್ದನ ರೆಡ್ಡಿ ಅವರು ಕಳೆದ 6 ಮೇ 2025ರಿಂದ ಶಾಸಕರಲ್ಲ ಅಂತಲೇ ಹೇಳ್ಬೋದು. ಅವರು ಎಲ್ಲರ ರೀತಿ ಒಬ್ಬ ಜನಸಾಮಾನ್ಯ ವ್ಯಕ್ತಿ. ಈ ರೀತಿ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲೇನಲ್ಲ. ಗಾಲಿ ಜನಾರ್ದನ ರೆಡ್ಡಿಯವರ ಒಂದು ಕಾಲದ ಶಿಷ್ಯ ಶ್ರೀ ಶಿವರಾಜ್ ತಂಗಡಿಯವರಿಗೂ ಕೂಡ ಒಂದು ಕಾಲದಲ್ಲಿ ಈ ಪರಿಸ್ಥಿತಿ ಬಂದಿತ್ತು. ಆದರೂ ಕೂಡ ಅವರು ಎಲ್ಲೋ ಒಂದು ಕಡೆ ಹೋಗಿ ಸ್ಟೇ ತಂದು ಅವರು ಶಾಸಕತ್ವ ಸ್ಥಾನವನ್ನು ಉಳಿಸ್ಕೊಂಡಿದ್ದರು. ಅದೇ ರೀತಿಯಾಗಿ ಶ್ರೀ ಗಾಲಿ ಜನಾರ್ದನ ರೆಡ್ಡಿಯವರು ಕೂಡ ಸ್ಟೇ ಹೋಗಲಿಕ್ಕೆ ಅವಕಾಶ ಇದೆ. ಆದರೆ ಸ್ಟೇ ಕೂಡ ಸಿಗ್ಬೋದು ಅಂತಲೇ ಹೇಳ್ಬೋದು. ಎಂತೆಂಥ ದೊಡ್ಡ ಮಟ್ಟದ ಕಳ್ಳರಿಗೆ, ಕೊಲೆಗಾರರಿಗೆಲ್ಲ ಬೇಲ್ ಸಿಗ್ತಾ ಇದೆ. ಬೇಲ್ ಸಿಗುತ್ತೆ, ಆದರೆ ಸ್ಟೇ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಹೌದು, ಸ್ಟೇ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಇದು ಕರ್ನಾಟಕದ ವಿಧಾನಸಭೆಯ ಮುಖ್ಯ ಕಾರ್ಯದರ್ಶಿಗಳು ನೀಡಿರುವಂತಹ ಒಂದು ಆದೇಶದ ಪ್ರಕಾರ ಗಾಲಿ ಜನಾರ್ದನ ರೆಡ್ಡಿಯವರ ಸದಸ್ಯತ್ವ ಹೋಗಿದೆ. ಆದರೂ ಕೂಡ ಅದು ಕೋರ್ಟ್ನಿಂದ ಸ್ಟೇ ತಂದ ಪಕ್ಷದಲ್ಲಿ ಅವರು ಮತ್ತೆ ವಿಧಾನಸಭೆ ಸದಸ್ಯರಾಗಿ ಮುಂದುವರಿಯಬಹುದು ಅನ್ನುವಂಥ ಒಂದು ಪಾಯಿಂಟ್ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಸರ್ಕಾರನೇ ಕೂಡ ಅವರಿಗೆ ಒಂದು ದಾರಿ ತೋರಿಸಿದ್ದೇನೆ ಅಂತ ಹೇಳ್ಬೋದು. ಎಲ್ಲ ರೀತಿಯಿಂದನೂ ಎಲ್ಲ ಕಡೆಯಿಂದನೂ ಕಳ್ಳರಿಗೆ ಒಂದು ದಾರಿಯನ್ನು ಶಿಕ್ಷೆ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಾನೂನಿನ ಒಂದು ದೊಡ್ಡ ತಪ್ಪು ಇದೆ ಅಂತಲೇ ಹೇಳ್ಬೋದು. ಒಂದು ಕ್ಲಾರಿಫಿಕೇಷನ್ನು, ಇದು ಬೇಲ್ ಸಿಗುವ ಒಂದು ವಿಷಯವಲ್ಲ. ಮುಂದೆ ಪೇರೂಲ್ ಸಿಗ್ಬೋದು, ಪೇರೂಲ್ ಮೇಲೆ ಹೊರಗಡೆ ಬರ್ಬೋದು. ಯಾಕಂದರೆ ಇಲ್ಲಿ ಕೇಸ್ ಡಿಕ್ಲೇರ್ ಆಗೋಯಿತು, ಅವರು ಅಪರಾಧಿ ಅಂತಲೇ ನಿರ್ಣಯ ಆಗೋಯಿತು. ಹೀಗಿದ್ದ ಪಕ್ಷದಲ್ಲಿ ಅವರು ಪೇರೂಲ್ ಮೇಲೆ ಬರಬಹುದು. ಹಾಗೂ ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿ ಸ್ಟೇಯನ್ನು ತಂದರೆ ಅವರು ಮತ್ತೆ ಶಾಸಕರಾಗಿ ಮುಂದುವರಿತಾರೆ. ಹೈಕೋರ್ಟ್ನಲ್ಲೂ ಅವರಿಗೆ ಸ್ಟೇ ಸಿಗದಿದ್ದ ಪಕ್ಷದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅಲ್ಲಿ ಕೂಡ ಸ್ಟೇ ಸಿಗದಿದ್ದ ಪಕ್ಷದಲ್ಲಿ ಅವರು ಖಾಯಮಾಗಿ ಸದಸ್ಯತ್ವವನ್ನು ಕಳ್ಕೊಂಡು ತದನಂತರ ಜೈಲುವಾಸ ಅನುಭವಿಸಿ 6 ವರ್ಷಗಳ ನಂತರವೂ ಅವರು ಯಾವುದೇ ರೀತಿಯಿಂದ ರಾಜಕೀಯದಲ್ಲಿ ಬರಲಿಕ್ಕೆ ಅವರಿಗೆ ಅರ್ಹತೆ ಇರಲ್ಲ. ಮನೆನೋ, ದೇವಸ್ಥಾನನೋ, ಗುಡಿಗುಂಡಾರನೋ, ದೇಶ ವಿದೇಶನೋ ಸುತ್ತಕೊಂಡಿರುವಂಥ ಪರಿಸ್ಥಿತಿ ಬಿಟ್ಟರೆ ಬೇರೆ ಏನೂ ದಾರಿನೂ ಅವರಿಗೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಗಂಗಾವತಿ ನಗರ ಹಾಗೂ ಕಿನ್ನಾಳ ಭಾಗ ಎಲ್ಲ ಕಡೆ ಹಳ್ಳಿಗಳಲ್ಲೂ ಡಬಲ್ ಬೆಡ್ರೂಮ್ ಮನೆ ಕೊಡ್ತೀನಿ, ಜಾಗ ಇಲ್ದವ್ರಿಗೆ ಜಾಗ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಗೆದ್ದು ಬಂದಿದ್ದರು. ಗಂಗಾವತಿಯನ್ನು ಸಿಂಗಾಪುರ ಮಾಡ್ತಾನೆ ಅಂತ ಹೇಳಿದರು. ಗಂಗಾವತಿ ಪಕ್ಕದಲ್ಲಿ ಸಂಗಾಪುರವನ್ನು ಅವರು ರೋಡ್ ಸರಿಯಾಗಿ ಮಾಡಲಿಲ್ಲ, ಅಲ್ಲಿರುವಂಥ ಅವ್ಯವಸ್ಥೆನೂ ಸರಿ ಮಾಡಲಿಲ್ಲ. ಎಲ್ಲೋ ಒಂದು ಮನೆಗೆ ಮಾಡಿಕೊಂಡು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ
40,000 ಕೋಟಿಗಳ ಆಸೆಯನ್ನು ಹುಟ್ಟಿಸಿ ಜನರಿಗೆ ಸಾವಿರ ಸಾವಿರ ಕಂತೆಗಳ ನೋಟುಗಳನ್ನು ಹಂಚಿ, ಬಿರಿಯಾನಿಯನ್ನು ಹಂಚಿ, ಆಸೆ ಆಮಿಷಗಳನ್ನು ಹಂಚಿ, ಗುಂಡಾರಗಳಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು, ಜನಪ್ರತಿನಿಧಿಗಳಿಗೆ ದುಡ್ಡು ಕೊಟ್ಟು ಅವರನ್ನು ಕೊಂಡುಕೊಂಡು ಒಬ್ಬ ಪ್ರಬಲ ಸ್ಪರ್ಧಿ ಶ್ರೀ ಇಕ್ಬಾಲ್ ಅನ್ಸಾರಿ ಅನ್ನುವಂತಹ ಏನು ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಇರುವಂತಹ ಶ್ರೀ ಇಕ್ಬಾಲ್ ಅನ್ಸಾರಿ ಅನ್ನುವಂಥ ಪ್ರಬಲ ಅಭ್ಯರ್ಥಿಯನ್ನೇ ಸೋಲಿಸಿ ಶಾಸಕರಾದಂತಹ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಸರ್ಕಾರವೇ ಒಂದು ಕಾನೂನು ದೊಡ್ಡ ಮಟ್ಟದ ಒಂದು ಚಾಟಿ ಬೀಸಿದೆ ಅಂತಲೇ ಹೇಳ್ಬೋದು. ಇದರಿಂದ ಗಂಗಾವತಿ ಈಗ ಅನಾಥ ಆಗಿ ಹೋಗಿದೆ. ಮೊದಲೇ ಕೆಲಸಗಳು ನಡ್ತಾ ಇರಲಿಲ್ಲ, ಈಗ ಮತ್ತೆ ಅದೇ ಗತಿಗೆ ಹೋಗುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಪರಿಸ್ಥಿತಿಯನ್ನು ಶ್ರೀ ಇಕ್ಬಾಲ್ ಅನ್ಸಾರಿ ಅವರೇ ಕಾಪಾಡಬೇಕು. ಯಾಕಂದರೆ ಸರ್ಕಾರ ಅವ್ರದ್ದೇ ಇದೆ, ಅಧಿಕಾರ ಅವ್ರದ್ದು ಇದ್ದಂಗೆ, ಅವರು ಶಾಸಕರಿದ್ದಂಗೆ ಅನ್ನುವಂಥ ಒಂದು ಮಾತನ್ನು ಈ ವಿಡಿಯೋ ಮೂಲಕ ಹೇಳ್ತಾ, ದಯವಿಟ್ಟು ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಇಲ್ಲಿನ ಪರಿಸ್ಥಿತಿಯನ್ನು ತಮ್ಮ ಕೈಯಲ್ಲಿ ತಗೊಂಡು ಈ ಗಂಗಾವತಿಯ ಒಂದು ಆಡಳಿತವನ್ನು ಒಂದು ಸುಸ್ಥಿತಿಯಲ್ಲಿ ಹೋಗಲಿಕ್ಕೆ ಕಾರಣಕರ್ತರಾಗುವಂಥ ಕಾಲ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಬರುವಂಥ ಎಲೆಕ್ಷನ್ನಲ್ಲಿ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಖಂಡಿತವಾಗಿ ಗೆಲ್ತಾರೆ ಅನ್ನುವಂಥ ಒಂದು ಮಾತು ಕೂಡ ಜನಸಾಮಾನ್ಯರಲ್ಲಿ ಬಂದಿದೆ. ಹಾಗೂ ಇಕ್ಬಾಲ್ ಅನ್ಸಾರಿ ಅವರ ಬೆಂಬಲಿಗರಲ್ಲಿ ಒಂದು ಹೊಸ ಆಸೆ ಹುಟ್ಟಿದೆ. ನಮ್ಮ ಬಾಸ್, ನಮ್ಮ ಅಣ್ಣನವರು ಈಗ ಮತ್ತೆ ಶಾಸಕರಾಗೋ ಕಾಲ ಬಂದಿದೆ ಅಂತಲೇ ಹೇಳ್ಬೋದು. ಈ ಮುಖಾಂತರವಾಗಿ ಗುರು ಶಿಷ್ಯರು ಜೈಲು ಸೇರಿದ್ದಾರೆ ಅಂತಲೇ ಹೇಳ್ಬೋದು. ಗುರು ಶಿಷ್ಯರಂದರೆ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರು ಗುರು, ಆದರೆ ಈ ಅಲಿ ಖಾನ್ ಅವರು ಅವರ ಶಿಷ್ಯರು ಅಂತಲೇ ಹೇಳ್ಬೋದು. ನನಗೆ ತೋಚಿದ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಈ ಮಾಹಿತಿ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲಿ ಮಾಡಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.